ರಾಜಣ್ಣ, ಏ ರಾಜಣ್ಣ. ರಾಜಣ್ಣ ಅವರೇ, ರಾಜಣ್ಣ ಅವರೇ. ರಾಜಣ್ಣ ಅವರೇ, ರಾಜಣ್ಣ ಅವರೇ. ಏ ರಾಜಣ್ಣ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಎಲ್ಲ ಸತ್ಯ ಗೊತ್ತಿದ್ದು ಇಂಥ ಕಳ್ಳ ಕೆಲಸ ಮಾಡಿದ್ಯಲ್ಲ, ನಿನಗೆ ನಿನಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? ಕನಕ ನನ್ನ ಮಗಳು ಅಂತ ಗೊತ್ತಿದ್ದು ಅವಳನ್ನ ನನ್ನಿಂದ ದೂರ ಮಾಡಿದ್ಯಲ್ಲ, ಇದು ನ್ಯಾಯನ ರಾಜಣ್ಣ? ನಮ್ ಕಣ್ ಮುಂದೆನೆ ಓಡಾಡ್ಕೊಂಡಿದ್ರು, ಕನಕನೇ ನಮ್ಮ ಮಗಳು ಅಂತ ಗೊತ್ತಾಗದೆ ನಾವು ನಡ್ಲೋ ಹಾಗೆ ಮಾಡ್ಬಿಟ್ರಲ್ಲ, ಇದು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ ರಾಜಣ್ಣ, ನೀನು ತಪ್ಪು ಮಾಡಿದ್ಯಾ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿ ನೀನು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಅಷ್ಟಲ್ಲದೆ ನಮಗ್ ತಿಳಿಸ್ದೆ ಅವಳು ಮದ್ವೆನೂ ಮಾಡಿ ನೀವು ನಮ್ಗೆ ಇನ್ನೂ ದೊಡ್ಡ ಮೋಸ ಮಾಡಿದ್ದೀರಾ. ನಿನ್ನನ್ನು ಸುಮ್ಮನೆ ಬಿಡಲ್ಲ ರಾಜಣ್ಣ. ನನ್ನ ಮಗಳನ್ನ ದೂರ ಮಾಡಿರೋ ನಿನ್ನನ್ನ ಸುಮ್ಮನೆ ಬಿಡಲ್ಲ. ಸಾಕು, ಸುಮ್ಮನೆ ಕಂಡಿದ್ದೀನಿ. ಏನ್ರಿ ಪದೇ ಪದೇ ನನ್ನ ಮಗಳು ಅಂತ ಕೂಕೋತಾ ಇದ್ದೀರಾ? ನಿಮಗೆ ನಿಮ್ಮ ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಕನಕರ ಇದ್ದಿದ್ರೆ ಆ ಹುಟ್ಟಿದ ಮಗನ ಬಸ್ಸಲ್ಲಿ ತಂದು ಬಿಸಾಕೋತಿರ್ಲಿಲ್ಲ. ನೀನ್ ಎಷ್ಟೊಂದು ಮಗನ ಜತ್ನ ಮಾಡಿ ಮನೆಗೆ ತಂದು ಸಾಕಿ ಸಲಹಿ ಎದೆ ಮಟ್ಟ ಬೆಳೆಸಿ ನಿಲ್ಸವ್ನಿ. ಅದಕ್ಕೇನು ಕೊರತೆ ಅದನ್ನ ನೋಡ್ಕೊಂಡಿವ್ನಿ. ದೊಡ್ಡ ದೊಡ್ಡ ಕನಸುಗಳು ಕಟ್ಟಿವ್ನಿ. ಅದನ್ನ ಸಾಕಾರ ಮಾಡಕ್ಕೆ ಹಗಲು ರಾತ್ರಿ ಅಂದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದುಡಿತಾವ್ನಿ. ಆದ್ ಬ್ಯಾಡ್ದ ಇದ್ ಮಗನ ಇಷ್ಟು ಬೆಳೆಸಿದ ಮೇಲೆ ನನಗೆ ಕೊಟ್ಬಿಡು ಅಂತಂದ್ರೆ ಕೊಟ್ಬಿಡಕ್ಕಾಗ್ತದ? ಕನಕ ನನ್ನ ಮಗಳು, ನಾನ್ ಸಾಕಿದ ಮಗಳು. ನಾನು ಎರ್ದೇ ಹೋದ್ರು ನನ್ನ ಮಗಳಿಗಿಂತ ಚೆನ್ನಾಗಿ ಸಾಕೊಂಡಿವ್ನಿ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿವ್ನಿ. ಅಂತ ಮಗಳನ್ನ ಈಗ ಬಂದು ಕಳ್ಸ್ಕೊಡು ಅಂತ ಅನ್ಬಿಟ್ರೆ ಹೆಂಗ್ ಕಳ್ಸಕ್ಕಾಗ್ತದೆ? ನಾನ್ ಕಳ್ಸಕ್ಕಿಲ್ಲ. ನನ್ನ ಮಗಳು ನೀವ್ ಇಲ್ಲೇ ಧರಣಿ ಕೂತ್ ಸತ್ರು ಪರವಾಗಿಲ್ಲ, ನಾನ್ ನನ್ನ ಮಗಿನ ಯಾರ ಕೂಟನೂ ಕಳ್ಸಕ್ಕಿಲ್ಲ. ಮನುಷ್ಯ ಅಂತರನ್ನ ಮಾತಾಡ್ತಿದ್ಯಾ ನೀನು? ನೀನ್ ಏನೇ ಹೇಳಿದ್ರು ತಪ್ಪ ಅಮ್ಮನ ಸ್ಥಾನನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಎಂಥ ಅನ್ಯಾಯ ಮಾಡ್ಬಿಟ್ಟೆ ನೀ ನನ್ಗೆ. ನಾನು ಇವ್ರ ಮಗಳು ಅಂತ ಗೊತ್ತಿದ್ರು ಅದನ್ನ ನನ್ಗೆ ಹೇಳ್ದೆ ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಟಿಯಲ್ಲ. ನಾನು ಇವ್ರ ಮನೆ ಮಗಳಾಗಿದ್ದಿದ್ರೆ ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋ ನನ್ನ ಕನ್ಸನ್ನ ಸುಲಭವಾಗಿ ಈಡೇರಿಸ್ಕೊಳ್ತಿದ್ದೆ. ನಾನು ಇವ್ರ ಮನೆ ಮಗಳಾಗಿದ್ದಿದ್ರೆ ಇನ್ನೂ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಿದ್ದೆ. ಆದ್ರೆ ನೀನು ನಿನ್ ಸ್ವಾರ್ಥಕ್ಕೆ ಇವ್ರ ಹೊಟ್ಟೆ ಉರ್ಸಿದ್ದು ಅಲ್ಲದೆ ಇಷ್ಟೆಲ್ಲ ಆದ್ಮೇಲೂ ನಾನ್ ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಿದ್ಯಾ? ಇಲ್ಲ, ನೀನ್ ನಮ್ಮಪ್ಪ ಅಲ್ಲ. ನಿನ್ನಂತ ಸ್ವಾರ್ಥಿನ ನಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಇಲ್ಲ, ಇನ್ಮೇಲಿಂದ ನಾನು ಈ ಮನೇಲಿ ಇರಲ್ಲ. ನೀನ್ ಮಾಡಿರೋ ಈ ಮದ್ವೆನೂ ನನಗೆ ಬೇಕಾಗಿಲ್ಲ. ಇವತ್ತೇ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಮನೆಗೆ ಹೋಗ್ತೀನಿ. ಅಪ್ಪ ಅಮ್ಮ, ನಡೀರಿ ನಾವು ಮನೆಗೆ ಹೋಗೋಣ.
ನಡ್ರಿಯಪ್ಪ ಮನೆಗೆ ಹೋಗೋಣ. ಕನಕ, ನಾನು ಸ್ವಾರ್ಥಿ ಅಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಕನಕು 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 ಆಕಾಶ್, ಯಾವತ್ತೋ ಒಂದು ದಿವಸ ನನ್ನ ಲೈಫಲ್ಲಿ ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೂ ಅಷ್ಟೇ ಪ್ರಿಯಾಂಕಾ ಅವರೇ, ನಿಮ್ಮ ಜೊತೆ ನನ್ನ ಮದುವೆನಾ ಅಂತ ನನ್ಗಿನ್ನೂ ಅನುಮಾನ ಆಗ್ತಾ ಇದೆ. ಯಾಕೆ ಆಕಾಶ್, ನನ್ನ ಮದುವೆ ಆಗೋದು ನಿಮಗಿಷ್ಟ ಅಲ್ವಾ? ನಿಮ್ಮ ಅಭಿಪ್ರಾಯ ಇಂಪಾರ್ಟೆಂಟು ಪ್ರಿಯಾ ಅವರೇ. ಎಷ್ಟೇ ಆದರೂ ನೀವು ನಮ್ಮ ಬಾಸ್ ಮಗಳಲ್ವಾ? ಏನು ಆಕಾಶ್, ಮದುವೆ ಆದಮೇಲೆ ಯಾವ ಬಾಸು ಯಾವ ಸಬಾರ್ಡಿನೇಟು ಇಬ್ರು ಈಕ್ವಲ್ ಅಲ್ವಾ? ಮದುವೆ ಆದಮೇಲೆ ನೀವು ಹೇಳೋದು ಕರೆಕ್ಟು. ಅಲ್ಲಿ ತನಕ ನೀವು ನೀವೇ, ನಾನು ನಾನೇ. ಏನಿಲ್ಲ, ಯಾವತ್ತಿಂದ ನೀವು ನಮ್ಮ 50% ಆಫ್ ಬಿಸ್ನೆಸ್ ಮಾಲೀಕರಾದ್ರೋ ಅವತ್ತೇ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಅಸಾಮಾನ್ಯತೆ ಹೊರಟೋಯ್ತು. ಏನೇ ಆದರೂ ಅದು ನಿಮ್ಮ ಅಪ್ಪ ಕೊಟ್ಟು ಭಿಕ್ಷೆ ಪ್ರಿಯಾ. ಆಕಾಶ್, ಅದೆಲ್ಲ ತುಂಬ ದೊಡ್ಡ ಮಾತು. ಈಗ ನಿಮ್ಮನೇಲಿ ನಮ್ಮನೇಲಿ ನಮ್ಮಿಬ್ರು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಸದ್ಯದಲ್ಲೇ ನಾವಿಬ್ರು ಗಂಡ ಹೆಂಡತಿ ಆಗ್ತಿದ್ದೀವಿ. ಹೌದು, ಗಂಡ ಹೆಂಡತಿ ಅಂದ ತಕ್ಷಣ ದೊಡ್ಡ ದೊಡ್ಡ ಕನ್ಸು ಕಾಣ್ಬೇಡ್ವೋ ಕುರಿ. ನೀನು ಅಮ್ಮವ್ರ ಗಂಡ ಆಗ ನನ್ನ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ. ಒಂದು ಸಲ ನನ್ನನ್ನು ಮದುವೆ ಆಗು, ಆಮೇಲೆ ಆಕಾಶ್ ಏನು ಅನ್ನೋದನ್ನ ತೋರಿಸ್ತೀನಿ. ಚೆಲ್ವಾ, ಚೆಲ್ವಾ. ಅಣ್ಣ ಅಣ್ಣ ಬನ್ನಿ ಅಣ್ಣ ಕುತ್ಕೊಳ್ಳಿ. ಪರವಾಗಿಲ್ಲ ಸರ್ದವ. ನೆನ್ನೆ ರಾತ್ರಿನೇ ಅವರು ವಿಷಯ ಎಲ್ಲ ಹೇಳಿದ್ರು. ನಮ್ಮ ಮನ್ಸಲ್ಲಿ ಏನಾಯ್ತೋ ನೀವು ಅದನ್ನೇ ಮಾತಾಡ್ಕೊಂಡಿದ್ದೀರಾ. ಅಲ್ಲ ಸರ್ದವ, ಅದು ದಿಟ ಹೇಳ್ಬೇಕು ಅಂದ್ರೆ ಕನಕ ಒಂದು ಗಿರಿದು ಜೋಡಿ ಏಳ್ ಮಾಡಿಸ್ದಂಗೈತೆ. ಯಾವಾಗ ಬರ್ತೀರಾ ಮಾತಾಡಕ್ಕೆ? ನಾಳೆನಾ ಈಗ್ಲೇನಾ? ಈಗ್ಲೇ ಮಾತಾಡಕ್ ಬಂದಿದ್ದೀರೋ? ನಡೀರಿ, ಅವ್ರನ್ನ ಕರಿತೀನಿ, ಈಗ್ಲೇ ಮಾತಾಡ್ಬಿಡೋರು. ಶಾರದವ, ಒಂದ್ 2 ನಿಮಿಷ ಚೆಲ್ವನ್ ಕುಟ ಏನೋ ಮಾತಾಡೋದೈತೆ. ಅದ್ ಮಾತಾಡಾದ್ಮೇಲೆ ಈ ವಿಷಯ ಮಾತಾಡಿದ್ರಾಯ್ತು. ಅಣ್ಣ, ಕನಕವಂತವ ಮದ್ವೆ ವಿಚಾರ ಮಾತಾಡ್ತೀನಿ ಅಂದಿದ್ರಂತಲ್ಲ, ಮಾತಾಡಿದ್ರಾ? ಏನಂದವಳು? ರಾಜಣ್ಣ, ನೀನ್ ಯಾವಾಗ ಬಂದ್ಯಾ? ನಾ ಬಂದ್ ಸಾನೆ ಹೊತ್ತಾಯ್ತು. ಚೆಲ್ವಾ, ನೀ ಹತ್ರ ಹೊಸಿ ಮಾತಾಡೋದೈತೆ, ಬಾ. ಇದೇನಣ್ಣ, ಇತ್ತೀಚೆಗೆ ಮನೆಗ್ ಬಂದಾಗ್ಲೆಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಓಡೋಯ್ತಿರ್ತೀಯಾ? ಶಾರದವ, ಅದನ್ನ ಆಮೇಲೆ ಮಾತಾಡ್ತೀನಿ, ನೀ ಬಾ. ಚೆಲ್ವಾ. ಅಣ್ಣ ಅಣ್ಣ, ಹೋಗಿದ್ ಬನ್ನಿ. ನನ್ಗೂ ಗೊತ್ತು ನೀವು ಮದ್ವೆ ವಿಚಾರನೇ ಮಾತಾಡಕ್ ಹೋಯ್ತಿದ್ದೀರಾ ಅಂತ. ಯಾಕ ರಾಜಣ್ಣ, ಲಗ್ನದ ವಿಚಾರ ಮಾತಾಡೋದಕ್ಕೆ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಅಲ್ಲೇ ಮಾತಾಡ್ಬೋದಾಗಿತ್ತಲ್ಲ. ಹೆಂಗಿದ್ರು ನನ್ನ ಹೆಂಡ್ರಿಗೆಲ್ಲ ಇಸಿಯ ಗೊತ್ತಿರತ್ತಾನೆ. ಯೋ, ಇಸಿ ಅದಲ್ಲ. ನಂಗೆ ಯಾಕೋ ಪುನಃ ಎದೆ ಡೌಗುಟಕ್ ಶುರು ಆಗ್ಬಿಟ್ಟೈತೆ. ನನ್ ಕನಕವನ್ನ ನಿನ್ ಮಗನ ಕೊಟ್ಟು ಲಗ್ನ ಮಾಡಿದ್ರೆ ಹೆಂಗಿರ್ತದೆ ಅಂತ ಯೋಚನೆ ಮಾಡ್ತಿದ್ದೆ. ಉಸ್ರೆ ನಿಂತೋಗೋ ಅಂತ ಇಸಿಯ ನಡೆದೋಗ್ಬಿಡ್ತು. ಕನಸ್ನಾಗ ತಾನೆ? ಓ ಚೆಲ್ವಾ, ಮನುಷ್ಯನ್ ಮನಸ್ಸಿನಂತೆ ಕನ್ಸು. ಓಲೆ ಅದೇನ್ ಕನ್ಸ್ಕಂಡೆ ಅಂತ ಹೇಳಪ್ಪ. ಎಂಥ ಅನ್ಯಾಯ ಮಾಡ್ಬಿಟ್ಟೆ ನನ್ಗೆ. ನಾನು ಇವ್ರ ಮಗಳು ಅಂತ ಗೊತ್ತಿದ್ರು ಅದನ್ನ ನನ್ಗೆ ಹೇಳ್ದೆ ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಟಿಯಲ್ಲ. ನಾನು ಇವ್ರ ಮನೆ ಮಗಳಾಗಿದ್ದಿದ್ರೆ ಇನ್ನೂ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಿದ್ದೆ. ನಿನ್ನಂತ ಸ್ವಾರ್ಥಿನ ನಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಚಲ್ವಾ, ಕನಕ ನನ್ನ ಎದುರು ನಿಂತ್ಕೊಂಡು ಅಂತ ಪ್ರಶ್ನೆ ಕೇಳ್ಬಿಟ್ರೆ ನಾನು ಏನು ಉತ್ತರ ಕೊಡ್ಲಿ? ನೋಡ್ಲಾ, ಒಂದಲ್ಲ ಒಂದಿನ ಕನಕ ಶ್ರೀಮಂತಪ್ಪನ ಮಗಳು ಅಂತ ಗೊತ್ತಾಗೋಯ್ತದೆ. ಆಗ ಆಸ್ತಿಲಿ ಅರ್ಧ ಪಾಲು ಅವಳಿಗೆ ಸೇರ್ತದೆ. ಈಗಲೇ ಗಿರಿಗೆ ಕನಕವನ್ ತಂದ್ಕೊಂಬಿಟ್ರೆ ಆಸ್ತಿ ಎಲ್ಲ ನನ್ನ ಮಗನ ಪಾಲಾಗೋಯ್ತದೆ. ರಾಜಣ್ಣ, ನಾನು ಇಂಥ ಆಸೆ ಮಾಡಿಕೊಂಡು ಕನಕನ್ನ ಸೊಸೆ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಕೊಂಡಿದ್ಯಾ? ನೋಡ್ಲಾ, ಅವ್ರಿಬ್ರಿಗೂ ಮದುವೆ ಮಾಡಿಸ್ಬೇಕು ಅಂತ ನಾನು ಶಾರದಾ ಯಾವತ್ತಿಂದೋ ಅನ್ಕೋತಾ ಇದ್ವಿ. ಅಂದ್ರೆ ಆ ಕನಕವ ಶ್ರೀಮಂತಪ್ಪನ ಮಗಳು ಅಂತ ಗೊತ್ತಾಗಿಂತ ಮುಂಚಿನಿಂದವಯ್ಯ. ಬೇಕಾದ್ರೆ ನೀನು ಹೋಗಿ ಶಾರದನ್ ಕೇಳೋ. ಚೆಲ್ವಾ, ನಿನ್ ಮನ್ಸಲ್ಲಿ ಹಂಗೈತೆ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನಿಲ್ಲ? ನಮ್ ಕನಕು ಎಂತ ಕೆಲಸ ಮಾಡ್ಬಿಟ್ಟು ಬೇಕು ಬಾ ಅಂತ ನನ್ ಕತ್ತಿನ ಪಟ್ಟಿ ಹಿಡಿದು ಕೇಳ್ಬಿಟ್ರೆ ನಾನೇನು ಉತ್ತರ ಕೊಡ್ಲಿ ಅಂತ? ಲೇ ರಾಜಣ್ಣ, ಯಾವ ಸೀಮೆನೋ ನೀನು? ನಮ್ ಕನಕವ ಹಂಗ್ ಕೇಳ್ತಾಳ? ಅವಳು ಪ್ರಾಣ ಹೋದ್ರು ನಿಂತಾವ ಅಂತ ಮಾತು ಕೇಳಕ್ಕಿಲ್ಲ. ಒಂದ್ ಪಕ್ಷ ನೀನ್ ಅವಳಿಗೆ ಪ್ರಾಣ ಹೋಗಂಗ್ ಹೊಡೆದ್ರು ನಿನ್ ಕಡೆ ಕೈ ತೋರ್ಸಕ್ಕಿಲ್ಲ.
ಅಂತ ರತ್ನ ಕಣೋ ಅದು. ನೋಡೋ, ನಿನಗೆ ದಿನಕ್ಕೊಂದು ಕನ್ಸು ಬೀಳ್ತಾ ಇರ್ತದೆ. ಮನುಷ್ಯ ಮನ್ಸಿನಂತೆ ಮಾದೇವನ ಹೆಂಗಿರ್ಬೇಕು. ಕನ್ಸಿನಂತೆ ಮಾದೇವ ಆಗೋದ್ರೆ ನಿನ್ನಂಗೆ ಒಂದಿನಾನು ನೆಮ್ಮದಿ ಇಲ್ಲದೆ ಸಾಯ್ತಾ ಇರ್ಬೇಕಾಯ್ತದೆ. ಒಂದು ಪಕ್ಷ ಕನಕನಿಗೆ ಸತ್ಯ ಗೊತ್ತಾದ್ರು ನಿನ್ನನ್ ಬಿಟ್ಟು ದುಡ್ಡಿನಿಂದ ಹೋಗಕ್ಕಿಲ್ಲ. ಮೊದಲು ಅದನ್ನ ತಿಳ್ಕ. ರಾಜಣ್ಣ, ಆ ಸೌಕಾರಪ್ಪನ ಮನೆಯವರು ತನ್ನ ಮಗ ಸತ್ತೋಗದೆ ಅಂತ 10 ಕರೆದು ತಪ್ಪಿಗಾಗವ್ರೆ. ಈಗ ನೀನು ನಿನ್ನ ಕನ್ಸಿನ ಯೋಚನೆನೆಲ್ಲ ಮರೆತು ಕನಕಂತವ ಮದ್ವೆ ಈ ಸರ ಮಾತಾಡು. ಹೋಗು, ಬೇಗ ಹೋಗಿ ರೆಡಿ ಆಗ್ಬಾರೋ. ಡ್ಯೂಟಿಗೆ ಹೋಗಮ್ಮ, ಬಾರಪ್ಪ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾರು? ನೀವು ಹುಡುಕ್ತಾ ಇರೋ ಹೆಣ್ಮಗು ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡಿದೆ. ಸಾರಿ ಸರ್, ಆ ಹುಡುಗಿ ಸತ್ತು ಹೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ. ಯಾರು ನಿಮ್ಗೆ ಹೇಳಿದ್ದು? ಆ ಹುಡುಗಿ ಸತ್ತಿಲ್ಲ. ಏನು? ಹೌದು, ಅವಳು ಸತ್ತಿಲ್ಲ. ಅದ್ ಹೇಗ್ ಸರ್ ಹೇಳ್ತೀರಾ ನೀವು? ಆ ಹುಡುಗಿ ಸತ್ತು ಹೋಗಿದ್ದಾಳೆ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ಹೇಳಿದಾರೆ ಒಬ್ರು. ಅದೇನೋ ನನಗೆ ಗೊತ್ತಿಲ್ಲ. ನೀವು ಹುಡುಕ್ತಾ ಇರೋ ಹೆಣ್ಮಗು ಬದುಕಿದಾಳೆ ಅನ್ನೋದು ನನಗೆ ಗೊತ್ತು. ಅವ್ರ ಕಡೆ ಜನ ಯಾರು ಅನ್ನೋದು ನನಗೆ ಗೊತ್ತು. ಯಾರು ನೀವು? ಅವ್ರು ಎಲ್ಲಿದ್ದಾರೆ? ನನಗವ್ರನ್ನ ತೋರಿಸ್ತೀರಾ? ಹಲೋ ಹಲೋ, ಮಾತಾಡಿ. ಏನಂತಾನೆ ಮಗರಾಜ? ಅದೃಷ್ಟ ತಾನಾಗೆ ಒತ್ಕೊಂಡ್ಬರ್ಬೇಕಾದ್ರೆ ಬೇಡ ಅನ್ನುವಷ್ಟು ಮುಟ್ಟಾಳನ ನನ್ನ ಮಗ. ಸರ್, ನಿಮ್ಮ ಪ್ರಿಯಾನೇ ನಿಮಗೆಲ್ಲ ಹೇಳಿರ್ಬೇಕಲ್ಲ. ಎಲ್ಲ ಗೊತ್ತಿದ್ಮೇಲೆ ನಿಮ್ಮ ಪ್ರಿಯ ಯಾಕೆ ನಮ್ಮ ಪ್ರಿಯ ಅಂತ ಹೇಳಿ. ಇನ್ಮೇಲೆ ಇವಳು ನಿಮ್ಮ ಮನೆ ತುಂಬೋಳ್ತಾನೆ. ಹೌದೌದು, ನಾವೇನು ಪ್ರಿಯಾನ ಮನೆ ತುಂಬಿಸ್ಕೊಳಕ್ಕೆ ರೆಡಿಯಾಗಿದ್ದೀವಿ. ಅಲ್ಲಿಗೆ ನಮ್ಮ ಕೆಲಸ ಸಲೀಸಾಯಿತು. ಮೊದಲು ಗಂಡು ಹೆಣ್ಣು ನೋಡೋ ಶಾಸ್ತ್ರ ಅಂತಿದ್ರು. ಈಗ ಮೊದಲೇ ಗಂಡು ಹೆಣ್ಣು ನೋಡ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೀಗ ಬೀಗರು ನೋಡೋ ಶಾಸ್ತ್ರ ಅಂತ ಹೇಳ್ಬೋದು. ಸರಿ, ಹಾಗಾದ್ರೆ ಒಂದು ಹತ್ರದ ಮುಹೂರ್ತ ನೋಡಿ ವಾಲ್ಗ ಊದಿಸ್ಬಿಡೋಣ. ಅಬ್ಬಬ್ಬಾ, ಮಗನ್ನ ಬಲಿಪೀಠ ಹತ್ಸಕ್ಕೆ ಏನು ಅರ್ಜೆಂಟ್ ಇವ್ರಿಗೆ? ನೋ ನೋ ನೋ, ಈಗಲೇ ಮದುವೆ ಬೇಡ. ಎಲ್ಲರೂ ಈ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ ಬ್ಯುಸಿ ಆಗಿರ್ತೀವಿ. ಮೊದಲು ಎಂಗೇಜ್ಮೆಂಟ್ ಮಾಡೋಣ. ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಇದ್ದದ್ದೇ ಇದೆ ಮದುವೆ. ಹಾಗೆ ಆಗಲಿ ಸರ್. ನೀವೇ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿ ನಮಗೆ ಹೇಳಿ. ಅದಕ್ಕೆ ಮುಂಚೆ ಈ ಕೊಡೋದು ಬಿಡೋದು ಎಲ್ಲ ಮಾತಾಡ್ಬಿಟ್ರೆ ಒಳ್ಳೇದು. ಈಗ ಮಗಳನ್ನ ನೀವು ಕೊಡೋದು, ಆಮೇಲೆ ನಾನು ಬಿಡೋದು. ಇನ್ನಷ್ಟೇ ಉಳಿದಿರೋದು. ನೀವು ಆಕಾಶಕ್ಕೆ ಏಣಿ ಹಾಕ್ತಿದ್ದೀರಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಸರ್, ಈ ಕೊಡೋ ವಿಷಯದಲ್ಲಿ ನನಗೆ ಮಾತೇ ಬರ್ತಿಲ್ಲ ಸರ್. ನನಗೆ ಒಳ್ಳೆ ಬದುಕು ಕೊಟ್ರಿ, ನನ್ನ ಮಗನಿಗೆ ಭವಿಷ್ಯ ಕೊಟ್ರಿ. ಈಗ ಮಗಳನ್ನು ಕೊಟ್ಟು ಇವನ್ನ ಪರಿಪೂರ್ಣನಾಗಿ ಮಾಡ್ತಿದ್ದೀರಾ. ನಿಮ್ಮ ಋಣ ಯಾಕೆ ತೀರಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇನ್ನೂ ಏನು ಕೊಡ್ಬೇಕು ಹೇಳಿ? ಕೊಟ್ಟಿದ್ದನ್ನೆಲ್ಲ ಬಡ್ಡಿ ಸಮೇತ ಕಿತ್ಕೊಳ್ಳೋದು ಇವತ್ತಿಂದ ಶುರು, ಮಿಸ್ಟರ್ ಶಿವಾನಂದ್. ಛೇಚೆ, ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡಿ. ನೋಡಿ, ಇನ್ನು ಮುಂದೆ ನೀವು ನಮ್ಮ ಬೀಗರು,
ನಮ್ಮ ಮಧ್ಯೆ ಈ ಥರದ ಕಾಂಪ್ಲೆಕ್ಸ್ಗಳೆಲ್ಲ ಇರಬಾರ್ದು. ಮದುವೆ ಅನ್ನೋದು ವ್ಯಾಪಾರ ಅಲ್ಲ, ಸಂಪ್ರದಾಯದ ಪ್ರಕಾರ ಕೊಟ್ಟು ತಗೊಳ್ಳೋದು ಇದ್ದೇ ಇರತ್ತೆ ಅಲ್ವಾ ಮೀನಾಕ್ಷಿ? ಹೌದು, ನೀವು ಬಾಯಿ ಬಿಟ್ಟು ಕೇಳಿಲ್ಲ ಅಂತ ನಾವು ಸುಮ್ಮನಿರೋಕ್ಕಾಗಲ್ಲ. ನಮ್ಮ ಮಗಳು ಅಳಿಯನ್ಗೆ ಅದೇನು ಕೊಡಬೇಕು ಅನಿಸುತ್ತೋ ನಾವು ಕೊಟ್ಟೇ ಕೊಡ್ತೀವಿ. ಮಗಳ ಸಂತೋಷಕ್ಕಾಗಿ ನೀವು ಏನು ಬೇಕಾದರೂ ಮಾಡಿ, ನಾವು ಬೇಡ ಅನ್ನಲ್ಲ. ಯಾಕೆಂದರೆ ನಿಮಗಿರೋಳು ಒಬ್ಬಳೇ ಮಗಳು. ಅವಳ ಸಂತೋಷನೇ ನಿಮ್ಮ ಸಂತೋಷ, ನಮ್ಮ ಸಂತೋಷ ಕೂಡ. ಓಹ್ ಕನಕವ್ವ ಬನ್ನಿ. ಪ್ರಿಯಾಂಕಾ ಅವ್ರ ಮನೇಲಿದ್ದಾರಾ? ಇದಾರೆ ಬರವ್ವ. ಕನಕ, ಬಾ ಅಮ್ಮ, ಬಾ ಕೂತ್ಕೋ, ಬಾ. ಹೇಗಿದೆಯಾ? ಚೆನ್ನಾಗಿದ್ದೇನೆ ಆಂಟಿ. ಮನೇಲಿ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಆಂಟಿ. ಓ ಅಂಕಲ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಆಂಟಿನೂ ಬಂದ್ಬಿಟ್ಟಿದ್ದಾರೆ, ಏನೋ ವಿಶೇಷನ ಇರಬೇಕು. ಹೌದು ಕನಕ, ಒಂದು ಗುಡ್ ನ್ಯೂಸ್. ಆಕಾಶ್ ಮತ್ತೆ ಪ್ರಿಯಾ ಮದುವೆ ಆಗ್ತಾ ಇದ್ದಾರೆ. ಆ ವಿಷಯ ಮಾತಾಡೋಕೆ ಅಂತಾನೆ ಅವ್ರು ಇಲ್ಲಿಗೆ ಬಂದಿದ್ದು. ಕನಕ, ನಮ್ಮ ಪ್ರಿಯಾ ನಿನ್ಗೆ ಈ ವಿಷಯ ಹೇಳ್ದೆ ಇರ್ತಾಳ? ಖಂಡಿತ ಹೇಳಿರ್ಬೇಕು. ಅದಕ್ಕೆ ನೀನು ಬಂದಿರೋದನ್ಸುತ್ತೆ. ಹೌದು ಹೌದು. ಪ್ರಿಯಾಂಕಾ ಅವರೇ, ಕಂಗ್ರಾಟ್ಸ್. ಥ್ಯಾಂಕ್ಸ್. ಆಕಾಶ್, ನಿಮಗೂ ಕಂಗ್ರಾಟ್ಸ್. ರತ್ನ, ಕನಕಾಗೆ ಸ್ವೀಟ್ಸ್ ತಗೊಂಡ್ ಬಾ. ಅಯ್ಯೋ ಇಲ್ಲ ಆಂಟಿ, ಬೇಡ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಬೇಕು. ಸಾರಿ, ನಿಮ್ಮೆಲ್ರಿಗೂ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಪ್ರಿಯಾಂಕಾ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀರಾ? Sure. Excuse me. ಸಾರಿ ಪ್ರಿಯಾಂಕಾ ಅವರೇ, ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ನೀವೆಲ್ಲರೂ ಸಂಭ್ರಮದಲ್ಲಿರುವಾಗ ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅಂತ ಕಾಣುತ್ತೆ. ಇಟ್ಸ್ ಓಕೆ. ಏನು ವಿಷಯ? ಪ್ರಿಯಾಂಕಾ ಅವರೇ, ನಾವು ಆ ಮಗು ಸತ್ತೋಯ್ತು ಅಂತ ಅಂದ್ಕೊಂಡಿದ್ವಲ್ಲ, ಆ ಮಗು ಸತ್ತಿಲ್ವಂತೆ, ಬದುಕಿದೆಯಂತೆ.